Hello everyone, welcome back to Bharat Gowda classes. ಸೊ ನಾನು ನಿಮ್ಮ ಭರತ್ ಗೌಡ UPSC CAPF ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ಪಡೆದಿದ್ದೀನಿ. ಹಾಗೆ SSC CPO ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಒಂದು ಸೆಕ್ಷನ್ ಇಂಗ್ಲಿಷ್ ಗ್ರಾಮರ್ ಅನ್ನುವಂಥದ್ದು ಇರುತ್ತೆ. ಸೊ ಆ ಒಂದು ಇಂಗ್ಲಿಷ್ ಗ್ರಾಮರ್ಗೆ ತನ್ನದೇ ಆದಂತಹ ರೀತಿಯಲ್ಲಿ ನಾವು ಓದಬೇಕಾಗುತ್ತೆ. ಸೊ ಇವಾಗ ನಿನ್ನೆ ಅಷ್ಟೇ ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಶನ್ ಕೂಡ ಆಗಿದೆ. ಅದಕ್ಕೆ ಒಂದು ಇಂಪಾರ್ಟೆಂಟ್ ಪೇಪರ್ 2 ಅಲ್ಲಿ ಬರುವಂತದ್ದು ಇಂಗ್ಲಿಷ್ ಗ್ರಾಮರ್. ಈ ಇಂಗ್ಲಿಷ್ ಗ್ರಾಮರ್ ನಲ್ಲಿ ನಿಮ್ಗೆ 35 ಪ್ರಶ್ನೆಗಳು ಬರ್ತವೆ ಇಂಗ್ಲಿಷ್ ನಿಂದ. ಸೊ 35 ಪ್ರಶ್ನೆಗಳು ನಿಮ್ನ ಲಿಸ್ಟ್ ಅಲ್ಲಿ ಇರೋದು ಇಲ್ಲದೆ ಇರೋದು ಡಿಸೈಡ್ ಮಾಡ್ಬಿಡುತ್ತೆ. ಸೊ ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತ ನಾನು ಈ ಒಂದು ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಆಲ್ರೆಡಿ ಹೇಳಿದ್ದೆ, ನಿನ್ನೆ ನನ್ನ ಗ್ರೂಪ್ ಅಲ್ಲಿ ಕೂಡ ಹಾಕಿದ್ದೆ. ಈ ಒಂದು ಚಾನೆಲ್ ಅನ್ನ ಗೂಗಲ್ ಅಕೌಂಟ್ ಅನ್ನ ಡಿಸೇಬಲ್ ಆಗಿತ್ತು. ಸೊ ಬೈ ಗಾಡ್ಸ್ ಗ್ರೇಸ್, ನಿಮ್ಮೆಲ್ಲರ ಆಶೀರ್ವಾದದಿಂದ ಇದು ವಾಪಸ್ ಚಾಲ್ತಿಗೆ ಬಂದಿದೆ. ಸೊ ಇವತ್ತಿಂದ ಈ ಒಂದು ಸಂವಹನ ಪತ್ರಿಕೆದು PYQs, ಈ PYQs ಅನ್ನ ಅನಲೈಸ್ ಮಾಡೋಣ, HYT ಗಳನ್ನ ಗುರುತಿಸೋಣ. ಹಾಗೆ ವಿಲೇಜ್ ಅಕೌಂಟೆಂಟ್ಗೆ ಮತ್ತೆ ವೇರಿಯಸ್ ಗ್ರೂಪ್ ಸಿ ಎಕ್ಸಾಮ್ಸ್ ಗಳಿಗೆ ಯಾವ್ಯಾವೆಲ್ಲ ಟಾಪಿಕ್ ಇಂಪಾರ್ಟೆಂಟು, ಈ ಟಾಪಿಕ್ ಗಳ ಬಗ್ಗೆ ಚರ್ಚೆ ಮಾಡೋಣ. ಸೊ ತಡ ಮಾಡೋದ್ ಬೇಡ, ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಚೂಸ್ ದಿ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಸೊ ಇದು ನಿಮ್ಗೆ ವೊಕ್ಯಾಬ್ಯುಲರಿ ಸೆಕ್ಷನ್ ಅಲ್ಲಿ ಬರುವಂತಹ ಪ್ರಶ್ನೆ. ಸೊ ವೊಕ್ಯಾಬ್ಯುಲರಿ ಅನ್ನುವಂಥದ್ದು ಬಹಳ, ಇಟ್ ಈಸ್ ಅ ಸ್ಕಿಲ್. ಸೊ ಒಂದು ದಿನದಲ್ಲಿ ನಾನು 200 ವರ್ಡ್ಗಳನ್ನ ಬಯಾಟ್ ಮಾಡ್ಬಿಡ್ತೀನಿ ಸರ್, ನನಗೆ ಒಂದು 200 ವರ್ಡ್ಸ್ ಕೊಡಿ, ನಾನು ಬಯಾಟ್ ಮಾಡ್ಬಿಡ್ತೀನಿ, ನಾನು ವೊಕ್ಯಾಬ್ಯುಲರಿಯಲ್ಲಿ ಪಂಟ ಆಗ್ಬಿಡ್ತೀನಿ, ಇರೋ ಎಲ್ಲಾ ವರ್ಡ್ಸು ನಾನು ಬಯಾಟ್ ಮಾಡ್ಬಿಡ್ತೀನಿ ಅಂದ್ರೆ ಸುಳ್ಳು. ಅದು ಖಂಡಿತವಾಗ್ಲೂ ಆಗಲ್ಲ. ಸೊ ವೊಕ್ಯಾಬ್ಯುಲರಿ ಸ್ಕಿಲ್ ಅಂತ ಹೇಳಿದ್ಮೇಲೆ ಅದಕ್ಕೆ ಬೇಕಾದಂತಹ ಒಂದು ರೀತಿ ಇರುತ್ತೆ, ಅದನ್ನ ಕಲಿಬೇಕಾಗಿರುವಂತಹ ಒಂದು ರೀತಿ ಇರುತ್ತೆ. ಯಾವ ರೀತಿ ಕಲಿಬೇಕು ಇದನ್ನ ಅಂತಂದ್ರೆ, ಡೈಲಿ ನನ್ನ ಚಾನಲ್ ಅಲ್ಲಿ, ಟೆಲಿಗ್ರಾಮ್ ಚಾನಲ್ ಅಲ್ಲಿ, ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಕೂಡ ಇರುತ್ತೆ, ನ್ಯೂಸ್ ಪೇಪರ್ ಹಾಕ್ತಾ ಇರ್ತೀನಿ ಡೈಲಿ. ಆ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಅನ್ನ ಚೂಸ್ ಮಾಡಿ, ಯಾವ್ದಾದ್ರು ಒಂದು ಆರ್ಟಿಕಲ್, ಇಂಗ್ಲಿಷ್ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ನ ಚೂಸ್ ಮಾಡಿ, ಅದರಲ್ಲಿ ಇರುವಂತಹ ವರ್ಡ್ಸ್ ಗಳೆಲ್ಲನೂ ಮೀನಿಂಗ್ ಗಳನ್ನ ತಿಳ್ಕೊಂಡ್ರೆ ವೊಕ್ಯಾಬ್ಯುಲರಿ ತಾನೇ ಇಂಪ್ರೂವ್ ಆಗುತ್ತೆ. ಸೊ ಆಮೇಲೆ ಕೆಲವೊಂದು ಕಾಂಪ್ಲೆಕ್ಸ್ ವರ್ಡ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸೈಕ್ಯಾಟ್ರಿಸ್ಟ್ ಅಂತ. ವಾಟ್ ಈಸ್ ದ ಮೀನಿಂಗ್ ಆಫ್ ಸೈಕ್ಯಾಟ್ರಿಸ್ಟ್? ಒಂದು ಟೇಬಲ್ ಅನ್ನ ಮಾಡ್ಕೊಳ್ಳಿ. ಈ ತರ ಒಂದು ಟೇಬಲ್ 4 ಭಾಗಗಳಾಗಿ ವಿಂಗಡಿಸಿ, ಇಲ್ಲಿ ಪದ ಅಂದ್ರೆ ವರ್ಡ್ ಬರಿಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಸೈಕ್ಯಾಟ್ರಿಸ್ಟ್ ಅಂದ್ರೆ ಸೈಕ್ಯಾಟ್ರಿಸ್ಟ್ ಅಂತ ಬರಿಬೇಕು. ಆಮೇಲೆ ಅದರ ಮೀನಿಂಗ್ ಏನು? ಸೈಕ್ಯಾಟ್ರಿಸ್ಟ್ ಅಂದ್ರೆ ಮನೋರೋಗ ತಜ್ಞ, ಮೆಂಟಲ್ ಇಲ್ನೆಸ್ ಅನ್ನ ಡಯಾಗ್ನೋಸ್ ಮಾಡೋರು, ಟ್ರೀಟ್ ಮಾಡೋರ್ನ ನಾವು ಸೈಕ್ಯಾಟ್ರಿಸ್ಟ್ ಅಂತ ಅಂತೀವಿ ಅಲ್ವಾ? ಮನೋರೋಗ ತಜ್ಞ ಅಂತ ಇಲ್ಲಿ ಬರ್ಕೊಬೇಕು. ಆಮೇಲೆ ಸಿನಾನಿಮ್ಸ್ ಏನು? ಸಿನಾನಿಮ್ಸು, ಸೊ ಸೈಕ್ಯಾಟ್ರಿಸ್ಟ್ಗೆ ಕೆಲವೊಂದು ಸಿನಾನಿಮ್ಸ್ ಇರ್ತವೆ. ಆಮೇಲೆ ಆಂಟೋನಿಮ್ಸ್. ಸೈಕ್ಯಾಟ್ರಿಸ್ಟ್ ಇರಲ್ಲ ಸಿನಾನಿಮ್ಸ್ ಮತ್ತೆ ಆಂಟೋನಿಮ್ಸ್, ಬಿಕಾಸ್ ಇಟ್ ಈಸ್ ಅ ನೌನ್. ಹಾಗಾಗಿ ಸಿನಾನಿಮ್ಸ್ ಮತ್ತೆ ಆಂಟೋನಿಮ್ಸ್ ಅಂತ ಬರಲ್ಲ ಕೆಲವೊಂದ್ ಕಡೆ. ಸೊ ಇರೋ ವರ್ಡ್ಸ್ಗೆ ನೀವು ಈ ತರ ಟೇಬಲ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ಈ ತರ ವರ್ಡ್ಸ್ ಮಾಡ್ಕೊಂಡು ಡೈಲಿ ಒಂದು 5 ವರ್ಡ್ಗಳನ್ನ ಇಲ್ಲಿ ಬರ್ಕೊಂತ ಹೋದ್ರೆ ನಿಮ್ಮ ವೊಕ್ಯಾಬ್ಯುಲರಿ ತಾನೇ ಇಂಪ್ರೂವ್ ಆಗುತ್ತೆ. ಸೊ ವೊಕ್ಯಾಬ್ಯುಲರಿಯಲ್ಲಿ ಅರೌಂಡ್ 6 to 7 ಕ್ವೆಶನ್ಸ್ ಕೇಳ್ತಾ ಇದ್ದಾರೆ ಪ್ರತಿ ಪೇಪರ್ನಲ್ಲೂ. ಮಿನಿಮಮ್ ಇದು ಮ್ಯಾಕ್ಸಿಮಮ್ 10 ಗಂಟೆ ಹೋಗುತ್ತೆ ಬೇರೆ ಬೇರೆ ಟೈಪ್ಸ್ ಅಲ್ಲಿ, ಆಯ್ತಾ? 10 ಕ್ವೆಶನ್ಸ್ ವರ್ಗೂ ವೊಕ್ಯಾಬ್ಯುಲರಿ ಸೆಕ್ಷನ್ಸ್ ಅಲ್ಲಿ ಕೇಳ್ತಾ ಇದ್ದಾರೆ. ಮಿನಿಮಮ್ ಅಂತೂ 6-7 ಕ್ವೆಶನ್ಸ್ ಬರುತ್ತೆ ವೊಕ್ಯಾಬ್ಯುಲರಿಯಲ್ಲಿ. ಸೊ ಡೈಲಿ ಡೆವಲಪ್ ಮಾಡ್ಕೊಳ್ಳಿ. ಇಲ್ಲ 104 ಡೇಸ್ ಇದೆ. October 4th ಇರುವಂತದ್ದು ಎಕ್ಸಾಮು. ಸೊ October 4th ಅಂದ್ರೆ ನಿಮ್ಗೆ ಯು ವಿಲ್ ಗೆಟ್ ಅರೌಂಡ್ 2-3 months. ಇನ್ನ 2-3 ತಿಂಗಳಿದೆ. 2-3 ತಿಂಗಳು ಅಂತಂದ್ರೆ 100 ದಿನ. ಸೊ 100 ದಿನಗಳಲ್ಲಿ ನಿಮ್ಮ ವೊಕ್ಯಾಬ್ಯುಲರಿಯನ್ನ ಸ್ಲೋ ಆಗಿ ಇಂಪ್ರೂವ್ ಮಾಡ್ಕೋತಾ ಹೋಗಿ, ಆಯ್ತಾ? ಈ ಒಂದು ಪ್ರಶ್ನೆ ನೋಡಿ, ಚೂಸ್ ದಿ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಈ ಒಂದು ಟೇಬಲ್ ಮಾಡೋದ್ರಿಂದ ಉಪಯೋಗ ಏನಪ್ಪಾ ಅಂದ್ರೆ, ಸೊ ನೀವೊಂದು ವರ್ಡ್ ನ ಗಮನಿಸ್ತೀರಾ ಅಲ್ವಾ? ಆ ಪದವನ್ನ ಗಮನಿಸಿದಾಗ ಫಸ್ಟ್ ನೀವು ಸ್ಪೆಲ್ಲಿಂಗ್ ಅನ್ನ ಬರ್ಕೊಂತೀರಾ. ಸೈಕಿಯಾಟ್ರಿಸ್ಟ್, ಸೊ ಸೈಕಿಯಾಟ್ರಿಸ್ಟ್ ಅಂತ ಬರ್ಕಂತೀರಾ. ಇಲ್ಲಿ ರೈಟ್ ಸ್ಪೆಲ್ಲಿಂಗ್ ಅಲ್ಲಿ ಬರ್ಕಂತೀರಾ ಫಸ್ಟ್. ಸೊ ನೀವು ಈ ರೀತಿಯಾದಂತಹ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅನ್ನ ನೀವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಮೀನಿಂಗ್ ಕೊಡ್ತಾರೆ. ಒನ್ ಹೂ ಟ್ರೀಟ್ಸ್ ಮೆಂಟಲ್ ಇಲ್ನೆಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಸೊ ನೀವು ಈ ತರ ಟೇಬಲ್ ಮಾಡಿದ್ರೆ ಸೈಕ್ಯಾಟ್ರಿಸ್ಟ್ ಪಕ್ಕದಲ್ಲಿ ಮೀನಿಂಗ್ ಏನಂತ ಬರ್ಕೊಂತೀರಾ? ಒನ್ ಹೂ ಟ್ರೀಟ್ಸ್ ಮೆಂಟಲ್ ಇಲ್ನೆಸ್ ಅಂತ ಬರ್ಕೊಂತೀರಾ. ಸೊ ನೆಕ್ಸ್ಟ್ ಟೈಮ್ ಏನಾದ್ರು ಒನ್ ಹೂ ಟ್ರೀಟ್ಸ್ ಮೆಂಟಲ್ ಇಲ್ನೆಸ್ ಅಂತ ಕೇಳಿದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಏನು? ಸೈಕ್ಯಾಟ್ರಿಸ್ಟ್. ಆಪ್ಷನ್ 2 ಕರೆಕ್ಟ್. ಸೊ ಇದರಲ್ಲಿ ಎರಡನೇ ರೀತಿಯಾದಂತಹ
ಪ್ರಶ್ನೆಗಳನ್ನ ನೀವು ಉತ್ತರಿಸಬಹುದು. ಸಿನಾನಿಮ್ಸ್ ಕೇಳ್ತಾರೆ ಕೆಲವೊಂದು ಪದಗಳಿಗೆ. ಸೊ ಕೆಲವೊಂದು ಪದಗಳಿಗೆ ಸಿನಾನಿಮ್ಸ್ ಕೇಳ್ತಾರೆ. ಎಕ್ಸ್ಪ್ಲಿಸಿಟ್, ಏನ್ ಎಕ್ಸ್ಪ್ಲಿಸಿಟ್ ಅಂದ್ರೆ ಕ್ಲಿಯರ್ಲಿ ಮೆನ್ಷನ್ಡ್. ಸಿನಾನಿಮ್ ಏನಾಗುತ್ತೆ? ಕ್ಲಿಯರ್. ಆಂಟೋನಿಮ್, ವಿರುದ್ಧಾರ್ಥಕ ಪದ ಏನಾಗುತ್ತೆ? ವೇಗ್. ಸೊ ಈ ತರ ಒಂದು ಟೇಬಲ್ ನಲ್ಲಿ ನಿಮ್ಗೆ ಈ ತರ ಎಲ್ಲ ಪದಗಳಿದ್ದಾಗ ಕ್ಲಿಯರ್ಲಿ ಎಕ್ಸ್ಪ್ಲೇನ್ಡ್ ಮೀನಿಂಗು. ಸಮಥಿಂಗ್ ವಿಚ್ ಇಸ್ ಕ್ಲಿಯರ್ಲಿ ಎಕ್ಸ್ಪ್ಲೇನ್ಡ್ ಅಂತ ಅಂದ್ರೆ ಎಕ್ಸ್ಪ್ಲಿಸಿಟ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಸಿನಾನಿಮ್ ಫಾರ್ ಎಕ್ಸ್ಪ್ಲಿಸಿಟ್ ಕ್ಲಿಯರ್, ಆಂಟೋನಿಮ್ ಫಾರ್ ಎಕ್ಸ್ಪ್ಲಿಸಿಟ್ ವೇಗ್. ಈ ರೀತಿಯಾಗಿ ಒಂದೇ ಟೇಬಲ್ ಇಂದ ನಿಮ್ಗೆ 5 ರೀತಿಯ ಪ್ರಶ್ನೆಗಳು, 5 ಟೈಪ್ಸ್ ಆಫ್ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡಬಹುದಾಗುತ್ತೆ. ಓಕೆ, ಸೊ ನನ್ನ ಚಾನೆಲ್ ಅಲ್ಲಿ ನಿಮ್ಗೆ ಇದಕ್ಕೆ ಅಂತ ವೊಕ್ಯಾಬ್ಯುಲರಿಗೆ ಅಂತ ಒಂದು 200 ಪದಗಳಿರುವಂತಹ ಒಂದು ಡಾಕ್ಯುಮೆಂಟ್ ಕೂಡ ಸಿಗುತ್ತೆ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ನನ್ನ ಚಾನೆಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಆ ಚಾನೆಲ್ ಅಲ್ಲಿ ನಿಮ್ಗೆ 200 ವೊಕ್ಯಾಬ್ಯುಲರಿ ವರ್ಡ್ಸ್ ಇರುವಂತಹ ಟೇಬಲ್ ಸಿಗುತ್ತೆ. ಆ 200 ಓದಿದ್ರೆ ಜಾಸ್ತಿ ಮಾರ್ಕ್ಸ್ ತಗೋತೀರಾ ಅಂತ ಹೇಳ್ತಾ ಇಲ್ಲ. ಆ 200 ವರ್ಡ್ಸ್ ಆಲ್ರೆಡಿ PYQs. ಆ 200 ಜೊತೆಗೆ ಡೈಲಿ ನ್ಯೂಸ್ ಪೇಪರ್ ಅಲ್ಲಿ ನೀವು ಇದನ್ನ ಡೆವಲಪ್ ಮಾಡ್ಕೋತಾ ಹೋಗಿ. ರೈಟ್, ನೆಕ್ಸ್ಟ್ ಪ್ರಶ್ನೆ. ಈ ಪ್ರಶ್ನೆ ಅಂತೂ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್, ಕರೆಕ್ಟ್ ಆದ ಸ್ಪೆಲ್ಲಿಂಗ್ ಅನ್ನ ನಾವು ಹುಡುಕ್ಬೇಕಾಗಿರುತ್ತೆ. ಸೊ ಸೈಕ್ಯಾಟ್ರಿಸ್ಟ್ ಸರಿಯಾದ ಸ್ಪೆಲ್ಲಿಂಗ್ ಆಪ್ಷನ್ 2 ಇರುತ್ತೆ. ರೈಟ್, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಚೂಸ್ ದಿ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಅಗೇನ್ ಸೇಮ್ ಥಿಂಗ್, ಹೈರಾರ್ಕಿ ಅಂತ ಕೊಟ್ಟಿದ್ದಾರೆ. ಏನು ಹೈರಾರ್ಕಿ ಅಂತ ಅಂದ್ರೆ, ಈಗ ಒಂದು ಕಂಪನಿಯಲ್ಲಿ ಆಗಿರ್ಬೋದು, ಒಂದು ಪ್ರೈವೇಟ್ ಆರ್ಗನೈಸೇಷನ್ ಆಗಿರ್ಬೋದು, ಅಥವಾ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ ವಿಲೇಜ್ ಅಕೌಂಟೆಂಟ್ಗೆ ಪ್ರಿಪೇರ್ ಆಗ್ತಾ ಇರ್ತೀರಲ್ವಾ, ವಿಲೇಜ್ ಅಕೌಂಟೆಂಟ್ ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ? ರೆವೆನ್ಯೂ ಡಿಪಾರ್ಟ್ಮೆಂಟ್ ಬರುತ್ತೆ, ಹೌದಲ್ವಾ? ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಹೈರಾರ್ಕಿ ಏನು ಅಂತ ಕೇಳ್ಬೋದು. ಸೊ ಹೈರಾರ್ಕಿ ಅಂತ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಇರ್ತಾರೆ, ವಿಲೇಜ್ ಅಕೌಂಟೆಂಟ್ ಮೇಲೆ ಏನಿರ್ತಾರೆ? PDO ಇರ್ತಾರೆ, PDO ಮೇಲೆ ಏನಿರ್ತಾರೆ? ರೆವೆನ್ಯೂ ಇನ್ಸ್ಪೆಕ್ಟರ್ ಇರ್ತಾರೆ, ರೆವೆನ್ಯೂ ಇನ್ಸ್ಪೆಕ್ಟರ್ ಮೇಲೆ ಏನಿರ್ತಾರೆ? ರೆವೆನ್ಯೂ ಇನ್ಸ್ಪೆಕ್ಟರ್ ಮೇಲೆ ಡೆಪ್ಯೂಟಿ ತಹಸೀಲ್ದಾರ್ ಇರ್ತಾರೆ, ತಹಸೀಲ್ದಾರ್ ಇರ್ತಾರೆ, ಅವ್ರ ಮೇಲೆ ತಹಸೀಲ್ದಾರ್ ಇರ್ತಾರೆ, ತಹಸೀಲ್ದಾರ್ ಗ್ರೇಡ್ 1 ಇರ್ತಾರೆ, ಅದಾದ್ಮೇಲೆ ADC ಇರ್ತಾರೆ, ಅದಾದ್ಮೇಲೆ DC ಇರ್ತಾರೆ. ಸೊ ಈ ಒಂದು ಆರ್ಡರ್ ಅನ್ನ ನಾವೇನಂತೀವಿ? ಇದನ್ನ ನಾವು ಹೈರಾರ್ಕಿ ಅಂತ ಕರಿತೀವಿ. ಸೊ ಹೈರಾರ್ಕಿ ಅಂದ್ರೆ ಏನು? ಹೈರಾರ್ಕಿ ಅಂತ ಅಂದ್ರೆ ಒಂದು ಆರ್ಡರ್. ಈಗ ನಿಮ್ಮ ಮನೆಯ ಹೈರಾರ್ಕಿ ಅಂತ ಅಂದ್ರೆ ನಿಮ್ಮ ತಾತ, ಅದಾದ್ಮೇಲೆ ಅಪ್ಪ, ಅದಾದ್ಮೇಲೆ ಮಗ, ಅದಾದ್ಮೇಲೆ ಮಗನ ಮಗ, ಮೊಮ್ಮಗ. ಸೊ ಈ ತರ ಇರುತ್ತಲ್ವಾ ಹೈರಾರ್ಕಿ. ದಿಸ್ ಈಸ್ ದಿ ಹೈರಾರ್ಕಿ ಆಫ್ ಫ್ಯಾಮಿಲಿ. ಸೊ ಇದಕ್ಕೆ ನಾವು ಹೈರಾರ್ಕಿ ಅಂತ ಕರಿತೀವಿ. ಓಕೆ, ಇದಕ್ಕೆ ಸರಿಯಾದ ಸ್ಪೆಲ್ಲಿಂಗ್ ಏನು? ಆಪ್ಷನ್ 4 ಹೈರಾರ್ಕಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅವಾಗಲೇ ಹೇಳ್ದೆ ಅಲ್ವಾ. ಸೊ ಈ ತರ ಒಂದು ಟೇಬಲ್ ನಲ್ಲಿ ಒನ್ ಹೂ ಕಲೆಕ್ಟ್ ಪೋಸ್ಟೇಜ್ ಸ್ಟ್ಯಾಂಪ್ಸ್ ಅನ್ನ ಕಲೆಕ್ಟ್ ಮಾಡೋರ್ನ ಏನಂತಾರೆ? ಸೊ ಇದಕ್ಕೆ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಏನಂತಾರೆ? ಸ್ಟ್ಯಾಂಪ್ಸ್ ಅನ್ನ ಕಲೆಕ್ಟ್ ಮಾಡೋರ್ಗೆ ಫಿಲಾಟೆಲಿಸ್ಟ್ ಅಂತ ಕರೀತಾರೆ. ಏನಂತಾರೆ? ಫಿಲಾಟೆಲಿಸ್ಟ್ ಅಂತ ಕರೀತಾರೆ. ಹಾಗಾದ್ರೆ ಫಿಲಾಟೆಲಿ ಅಂತ ಇದೆ. ಫಿಲಾಟೆಲಿ ಏನು? ಫಿಲಾಟೆಲಿ ಅಂದ್ರೆ ಒನ್ ಹೂ ಸ್ಟಡೀಸ್ ಟೈಮ್ ಲೈನ್ ಯೂಸಿಂಗ್ ಸ್ಟ್ಯಾಂಪ್ಸ್ ಅಂತ. ಸೊ ಒಂದು ಟೈಮ್ ಲೈನ್ ಅನ್ನ ಸ್ಟ್ಯಾಂಪ್ ಗಳ ಮುಖಾಂತರ ಓದೋನ್ಗೆ ಫಿಲಾಟೆಲಿ ಅಂತ ಕರೀತಾರೆ. ಅಂದ್ರೆ ಏನು? ಸ್ಟಡಿ ಆಫ್ ಸ್ಟ್ಯಾಂಪ್ಸ್, ಸ್ಟಡಿ ಆಫ್ ಅಥವಾ ಸ್ಟಡಿ ಯೂಸಿಂಗ್ ಸ್ಟ್ಯಾಂಪ್ಸ್ ಅನ್ನ ಫಿಲಾಟೆಲಿ ಅಂತ ಕರೀತಾರೆ. ಆಯ್ತಾ? ಇವೆಲ್ಲ ನಿಮ್ಗೆ ಗೊತ್ತಿರ್ಬೇಕಾಗಿರುವಂತಹ ಅಂಶಗಳು. ಸೊ ಅವಾಗಲೇ ನಾನು ಟೇಬಲ್ ಏನ್ ಹೇಳ್ದಲ್ವಾ, ಇಲ್ಲಿ ಪದ ವರ್ಡ್ ಫಿಲಾಟೆಲಿ ಅಥವಾ ಫಿಲಾಟೆಲಿಸ್ಟ್, ಒನ್ ಹೂ ಕಲೆಕ್ಟ್ಸ್ ಸ್ಟ್ಯಾಂಪ್ಸ್. ಸೊ ಈ ತರ PYQs ಅಲ್ಲಿ ನೀವು ಇಟ್ಕೊಳ್ಬೇಕು. ಆಯ್ತಾ? ಈ ತರ ವರ್ಡ್ಸ್ ಗಳನ್ನ ಮತ್ತೆ ಮೀನಿಂಗ್ ಗಳನ್ನ ಕಲೆಕ್ಟ್ ಮಾಡ್ಕೊಂತ ಹೋಗ್ಬೇಕು. ಸಿನಾನಿಮ್ ಇದ್ರೆ ಬರ್ಕೊಳ್ಳಿ ಸಿನಾನಿಮ್ ಅಂತ, ಇಲ್ಲ ಅಂತಂದ್ರೆ ಪರವಾಗಿಲ್ಲ, ಒಂದು ಡ್ಯಾಶ್ ಹಾಕೊಳ್ಳಿ ಅಷ್ಟೇ. ಅಂದ್ರೆ ಸಿನಾನಿಮು ಆಂಟೋನಿಮು ಇಲ್ಲ ಇದಕ್ಕೆ ಅಂತ ಅರ್ಥ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಗೇನ್ ವೊಕ್ಯಾಬ್ಯುಲರಿ ಸೆಕ್ಷನ್ ಅಲ್ಲಿ ಜಾಸ್ತಿ ಒಂದು ಕೇಳಿರುವಂತಹ ಪ್ರಶ್ನೆಗಳಿದು. ಒನ್ ಹೂ ಫೋರ್ಟೆಲ್ಸ್ ದಿ ಫ್ಯೂಚರ್. ಸೊ ಯಾರು ಭವಿಷ್ಯವನ್ನ ನುಡಿಯೋರು ಅಂತ ಕೇಳ್ತಾ ಇದ್ದಾರೆ. ಭವಿಷ್ಯ ನುಡಿಯೋರ್ಗೆ ಏನಂತ ಕರಿತೀವಿ? ಆಸ್ಟ್ರಾಲಜರ್ ಅಂತ ಕರೀತಾರೆ. ಏನಂತ ಕರೀತಾರೆ? ಆಪ್ಷನ್ 3 ಆಸ್ಟ್ರಾಲಜರ್ ಅಂದ್ರೆ ಜ್ಯೋತಿಷಿ. ಓಕೆ, ಜ್ಯೋತಿಷಿ ಅಂತ ಕರಿತೀವಿ. ಜ್ಯೋತಿಷ್ಯವನ್ನ ಹೇಳೋರು ಅಥವಾ ಭವಿಷ್ಯವನ್ನ ನುಡಿಯೋರ್ನ ನಾವು ಜ್ಯೋತಿಷಿ ಅಂತ ಕರಿತೀವಿ, ಅಥವಾ ಇಂಗ್ಲಿಷ್ ನಲ್ಲಿ ಆಸ್ಟ್ರಾಲಜರ್ ಅಂತ ಕರೀತಾರೆ. ಹಾಗಾದ್ರೆ ಆಸ್ಟ್ರಾನಮರ್ ಅಂದ್ರೆ ಏನ್ ಸರ್? ಆಸ್ಟ್ರಾನಮರ್ ಅಂತ ಅಂದ್ರೆ ಸ್ಟಾರ್ಸ್ ಗಳನ್ನ ಸ್ಟಡಿ ಮಾಡೋರ್ಗೆ ಆಸ್ಟ್ರಾನಮರ್ಸ್ ಅಂತಾರೆ. ಆಸ್ಟ್ರಾನಟ್ಸ್ ಅಂದ್ರೆ ಏನು ಸರ್? ಗಗನಯಾತ್ರಿ.
ಸ್ಪೇಸ್ ನಲ್ಲಿ ಓಡಾಡೋರ್ಗೆ ಆಸ್ಟ್ರೋನಾಟ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಕೊಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ರಾಕೇಶ್ ಶರ್ಮಾ ಅವರಿದ್ರು. ಸೊ ಇವಾಗ ರೀಸೆಂಟ್ ಆಗಿ ಇಂಡಿಯಾದವರು ಕೂಡ ಗಗನಯಾನವನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದಾರೆ. ಅದಕ್ಕೆ 3 ಜನ ಆಸ್ಟ್ರೋನಾಟ್ಸ್ ಗಳನ್ನ ಸೆಲೆಕ್ಟ್ ಮಾಡಿದರೆ ಆ 3 ಜನ ಯಾರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗಾದ್ರೆ ಆರ್ಕಿಯಾಲಜಿಸ್ಟ್ ಅಂತ ಅಂದ್ರೆ ಏನು? ಆರ್ಕಿಯಾಲಜಿಸ್ಟ್ ಅಂದ್ರೆ, ಈಗ ಏನ್ಷಿಯಂಟ್ ಹಿಸ್ಟ್ರಿಯಲ್ಲೆಲ್ಲ ಓದ್ತಾ ಇರ್ತೀರಾ ನೀವು, ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲೆಲ್ಲ ಅದನ್ನ ಯಾರು ಎಕ್ಸ್ಕವೇಟ್ ಮಾಡಿದ್ರು, ಹರಪ್ಪನ್ ಮೌಂಡ್ಸ್ ಗಳನ್ನ, ಹರಪ್ಪನ್ ಸಿಟಿಗಳನ್ನ ಫಸ್ಟ್ ಕಂಡಿಡ್ದವ್ರು ಯಾರು, ಅವ್ರಿಗೆ ನಾವು ಆರ್ಕಿಯಾಲಜಿಸ್ಟ್ ಅಂತ ಕರಿತೀವಿ. ಯಾರು ಕಂಡಿಡ್ದಿದ್ದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆ ಒಂದು ಮೌಂಡ್ಸ್ ಅನ್ನ, ಹರಪ್ಪನ್ ಮೌಂಡ್ಸ್ ಅನ್ನ? ಚಾರ್ಲ್ಸ್ ಮೇಸನ್ ಅಂತ ಇರ್ತಾರೆ. ಅವರು ಫಸ್ಟ್ ಅವರ ಬುಕ್ ಅಲ್ಲಿ ಬರ್ದಿರ್ತಾರೆ, ಇಲ್ಲೊಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಒಂದಿತ್ತು ಅಂತ. ಒಂದು ಯಾವ ರೀತಿ ಒಂದು ಸಿಟಿಯ ರೂಪದಲ್ಲಿ ಕಾಣಿಸ್ತಾ ಇದೆ ಇದು ಅಂತ. ಸೊ ಚಾರ್ಲ್ಸ್ ಮೇಸನ್ ಅವ್ರು ಫಸ್ಟ್ ಇದ್ ಮಾಡ್ತಾರೆ. ಅದಾದ್ಮೇಲೆ ಎಕ್ಸ್ಕವೇಷನ್ ಮಾಡಿದ್ ಬೇರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅನ್ನ, ಅದು ಯಾರು ಅಂತ ಕಮೆಂಟ್ ಹಾಕಿ. ರೈಟ್, ಮುಂದಿನ ಪ್ರಶ್ನೆ ಹೋಗೋಣ. ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್. ಹೂಮ್ ವರ್ ಯು ಗಿವನ್ ದಿಸ್ ಪೆನ್? ಬೈ ಹೂಮ್ ವರ್ ಯು ಗಿವನ್ ದಿಸ್ ಪೆನ್? ಬೈ ಹೂಮ್ ಗೇವ್ ಯು ದಿಸ್ ಪೆನ್? ಬೈ ಹೂಮ್ ಯು ಗಿವನ್ ದಿಸ್ ಪೆನ್? ಸೊ ಇದಕ್ಕೆ ಸರಿಯಾದ ಉತ್ತರವನ್ನ ನೀಡಬೇಕು. ಇದು ಯಾವ ಟಾಪಿಕ್ ಇಂದ ಬರ್ತಿದೆ ಫಸ್ಟ್ ಆಫ್ ಆಲ್ ಅಂತ ಅಂದ್ರೆ, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂತ. ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ಸರ್ ಫಸ್ಟ್ ಏನ್ ಮಾಡ್ತೀರಾ ಗೊತ್ತಾ ಇದರಲ್ಲಿ? ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಏನ್ ಹೇಳಕ್ ಟ್ರೈ ಮಾಡ್ತಿದ್ದಾರೆ. ಈ ಪೆನ್ನನ್ನ ನಿಮ್ಗೆ ಯಾರು ಕೊಟ್ರು? ಓಕೆ, ಈ ಪೆನ್ನನ್ನ ಯಾರು ನಿಮ್ಗೆ ಕೊಟ್ರು ಅಂತ ಹೇಳಕ್ ಬರ್ತಿದೆ ಆ ಒಂದು ಸೆಂಟೆನ್ಸು. ಆದ್ರೆ ಇದನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಪ್ಯಾಸಿವ್ ವಾಯ್ಸ್ ಅಲ್ಲಿ ಕೊಟ್ಟಾಗ ನಾವ್ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು? ಈ ಪೆನ್ನನ್ನ ಯಾರಿಂದ ನಿಮ್ಗೆ ಕೊಡಲ್ಪಟ್ಟಿತು ಅಂತ ಬರಿಬೇಕು. ಸೊ ಯಾರಿಂದ ಈ ಪೆನ್ ನಿಮಗೆ ಕೊಡಲ್ಪಟ್ಟಿತು? ಯಾರಿಂದ ನಿಮಗೆ ಈ ಪೆನ್ ಕೊಡಲ್ಪಟ್ಟಿತು? ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಆಗಿರ್ಬೋದು, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಆಗಿರ್ಬೋದು, ಯಾವಾಗೆಲ್ಲ ಟ್ರಾನ್ಸ್ಫಾರ್ಮೇಶನ್ ಕೇಳ್ತಾರೆ ಅವಾಗ ಕನ್ನಡದಲ್ಲಿ ಬರ್ಕೊಳ್ಳಿ ಅದನ್ನ ಅಂತ. ಸೊ ಕನ್ನಡದಲ್ಲಿ ಬರ್ಕೊಂಡ್ರೆ ಈ ಪೆನ್ ಅನ್ನು ಯಾರು ನಿಮಗೆ ಕೊಟ್ಟರು, ಇದು ಸೆಂಟೆನ್ಸ್ ಆಗುತ್ತೆ. ಅದನ್ನ ಪ್ಯಾಸಿವ್ ಫಾರ್ಮ್ ಅಲ್ಲಿ ಯಾರಿಂದ ನಿಮಗೆ ಈ ಪೆನ್ ಅನ್ನು ಕೊಡಲ್ಪಟ್ಟಿತು. ಸೊ ಇದನ್ನ ನಾವಿವಾಗ ಟ್ರಾನ್ಸ್ಲೇಟ್ ಮಾಡೋಣ ಇಂಗ್ಲಿಷ್ ಅಲ್ಲಿ. ಯಾರಿಂದ? ಬೈ ಹೂಮ್. ಬೈ ಹೂಮ್. ಸೊ ಬೈ ಹೂಮ್ ಅನ್ನುವಂಥದ್ದು ಎಲ್ಲೆಲ್ಲಿದೆ ನೋಡಿ. ಹೂಮ್ ಅನ್ನುವಂಥದ್ದು ಎಲಿಮಿನೇಟ್ ಫಸ್ಟ್ ಆಪ್ಷನ್. ಸೊ ಇವಾಗ ಬೈ ಹೂಮ್, ಬೈ ಹೂಮ್, ಬೈ ಹೂಮ್. ಸೊ ಬೈ ಹೂಮ್, ಬೈ ಹೂಮ್, ಬೈ ಹೂಮ್ ಮೂರಲ್ಲೂ ಇದೆ. ನಿಮಗೆ ಈ ಪೆನ್ನನ್ನ ಕೊಡಲ್ಪಟ್ಟಿತು ಅಂತ ಇದೆ. ಇದನ್ನ ನಾವ್ ಏನಂತೀವಿ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ, ಬೈ ಹೂಮ್ ವೇರ್ ಯು ಗಿವನ್ ದಿಸ್ ಪೆನ್. ಸೊ ಯಾವಾಗ್ಲೂ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಿದಾಗ ನಾವು ವರ್ಬ್ 3 ಫಾರ್ಮ್ ಅನ್ನ ಯೂಸ್ ಮಾಡ್ತೀವಿ. ಇದೆಲ್ಲ ಟೆಕ್ನಿಕ್ಯಾಲಿಟೀಸ್ ಬೇಡ ನಿಮ್ಗೆ. ವರ್ಬ್ 3 ಅಂತ ಅಂದ್ರೆ, ಈಗ ರೈಟ್ ಇದ್ರೆ ರಿಟರ್ನ್, ಗಿವ್ ಇದ್ರೆ ಗೇವ್ ಬರಲ್ಲ, ಗಿವನ್ ಬರುತ್ತೆ. ಸೊ ಗಿವನ್, ರಿಟರ್ನ್. ಸೊ ಇಂತಹ ಪದಗಳನ್ನ ನಾವು ಪ್ಯಾಸಿವ್ ವಾಯ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ಗಿವನ್ ಅಥವಾ ರಿಟರ್ನ್ ಅಂತ ಎಲ್ಲಿದೆ ನೋಡಿ, 2 ಆಪ್ಷನ್ ಅಲ್ಲಿ ಇದೆ. ಒಂದು ಆಪ್ಷನ್ ಆಲ್ರೆಡಿ ಎಲಿಮಿನೇಟ್ ಆಯ್ತು, ಗಿವನ್, ಗಿವನ್. 2 ಆಪ್ಷನ್, 3ನೇ ಆಪ್ಷನ್ ಎಲಿಮಿನೇಟ್ ಆಯ್ತು. ಬೈ ಹೂಮ್ ವರ್ ಯು ಗಿವನ್ ದಿಸ್ ಪೆನ್, ಬೈ ಹೂಮ್ ಯು ಗಿವನ್ ದಿಸ್ ಪೆನ್ ಬರಲ್ಲ, ಬೈ ಹೂಮ್ ವರ್ ಯು ಗಿವನ್ ದಿಸ್ ಪೆನ್ ಅಂತ ಬರುತ್ತೆ. ಓಕೆ, ಇನ್ನೊಂದು ಚೂರ್ ಟೆಕ್ನಿಕ್ಯಾಲಿಟೀಸ್ಗೆ ಹೋಗ್ತೀನಿ ನಾನು. ಈ ಒಂದು ಕ್ಲಾಸಸ್ ಯಾಕಂತ ಅಂದ್ರೆ ಈ ರೀತಿಯಾಗಿ ಟ್ರೆಂಡ್ ಬರ್ತಿದೆ, ಈ ರೀತಿ ಕೇಳ್ತಾ ಇದಾರೆ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅನ್ನ. ಸೊ ಯಾವಾಗ್ಲೂ ಹೇಳ್ತಾ ಇರ್ತೀವಿ ನಾವು. ಸೊ ಇದನ್ನ ನೆಕ್ಸ್ಟ್ ಏನಾದ್ರು ಇದನ್ನ ಆಕ್ಟಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಿ ಅಂತ ಕೊಟ್ರೆ ಏನಂತ ಇರುತ್ತೆ? ಬೈ ಹೂಮ್ ವರ್ ಯು ಗಿವನ್ ದಿಸ್ ಪೆನ್ ಅನ್ನುವಂಥದ್ದನ್ನ ಆಕ್ಟಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಿ ಅಂತ ಕೊಟ್ರೆ ಅವಾಗ ಏನಾಗುತ್ತೆ? ಗಿವನ್ ಬದಲು ಗೇವ್ ಬರುತ್ತೆ. ಹೂ ಗೇವ್ ಯು ದಿಸ್ ಪೆನ್, ಹೂ ಗೇವ್ ಯು ದಿಸ್ ಪೆನ್ ಅನ್ನುವಂಥದ್ದು ಆಕ್ಟಿವ್ ವಾಯ್ಸ್ ಆಗುತ್ತೆ. ಆಕ್ಟಿವ್ ವಾಯ್ಸ್ ಅಲ್ಲಿ ಈ ಪೆನ್ ಅನ್ನ ನಿನಗೆ ಯಾರು ಕೊಟ್ಟರು ಅನ್ನುವಂಥದ್ದು ಆಗತ್ತೆ. ಸೊ ಯಾವಾಗ ನೀವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು, ಅಲ್ಲ ಕನ್ನಡದಲ್ಲಿ ಅರ್ಥವನ್ನ ತಿಳ್ಕೊಂಡು ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ಕೊತೀರಲ್ವಾ, ಅವಾಗ ಖಂಡಿತವಾಗ್ಲೂ ನಿಮ್ಗೆ ಸರಿಯಾದ ಉತ್ತರವನ್ನ
ಬರುತ್ತೆ, ಸರಿಯಾದ ಉತ್ತರನೇ ಬರುತ್ತೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಬಿಫೋರ್ ಕಮಿಂಗ್ ಟು ಮೀಟ್ ಯು ಐ ಹ್ಯಾಡ್ ರೋಟ್ ಅ ಲೆಟರ್ ಲಾಸ್ಟ್ ವೀಕ್ ಸೆಡ್ ದ ಕ್ಲೈಂಟ್. ಸೊ ಇಲ್ಲಿ ಇರುವಂತದ್ದು ಯಾವುದು ಅಂದ್ರೆ ಟೆನ್ಸಸ್ ಅಲ್ಲಿ ಕೇಳ್ತಾ ಇದಾರೆ. ಟೆನ್ಸಸ್ ಅಲ್ಲಿ ಏನಂತ ಕೇಳ್ತಾ ಇದಾರೆ ಅಂದ್ರೆ ಇದ್ರಲ್ಲಿ ಒಂದು ತಪ್ಪಿದೆ, ಈ ಒಂದು ಸೆಂಟೆನ್ಸ್ ಅಲ್ಲಿ ಒಂದು ತಪ್ಪಿದೆ, ಆ ತಪ್ಪನ್ನ ಕಂಡಿಡಿದು ಅದನ್ನ ಸರಿಪಡಿಸಿ ಅಂತ ಹೇಳ್ತಾ ಇದಾರೆ. ಓಕೆ, ಸೆಂಟೆನ್ಸ್ ಬೆಟರ್ಮೆಂಟ್ ಅಂತೀವಿ. ಸೆಂಟೆನ್ಸ್ ಬೆಟರ್ಮೆಂಟ್ ಅಲ್ಲಿ ಟೆನ್ಸಸ್ಗೆ ಸೇರುವಂತಹ ಟಾಪಿಕ್ ಇದು, ಟೆನ್ಸಸ್ ಟಾಪಿಕ್ಗೆ ಸೇರುವಂತಹ ಪ್ರಶ್ನೆ ಇದು. ಇದ್ರಲ್ಲಿ ಕೇಳ್ತಾ ಇದಾರೆ ನಿನ್ನ ಮೀಟ್ ಮಾಡಕ್ಕಿಂತ ಮುಂಚೆ ನಾನು ಒಂದು ಲೆಟರ್ನ ಬರ್ದಿಟ್ಟಿದ್ದೆ ಅಂತ. ಸೊ ನಾನು ಒಂದು ಲೆಟರ್ ಅನ್ನ ಬರ್ದಿಟ್ಟಿದ್ದೆ. ಫಸ್ಟ್ ಆಫ್ ಆಲ್ ಯಾವ ಟೆನ್ಸ್ ಇದು ಅಂತ ಐಡೆಂಟಿಫೈ ಮಾಡಿ. ಹೇಗೆ ಐಡೆಂಟಿಫೈ ಮಾಡೋದು? ಸರ್, ಬಿಫೋರ್ ಕಮಿಂಗ್ ಟು ಮೀಟ್ ಯು ಐ ಹ್ಯಾಡ್ ರೋಟ್ ಅ ಲೆಟರ್ ಲಾಸ್ಟ್ ವೀಕ್. ಸೊ ಹಿಂದಿನ ವಾರದಲ್ಲಿ ಮುಗ್ದೋಗಿದೆ, ಹೌದಾ? ಹಿಂದಿನ ವಾರದಲ್ಲಿ ಮುಗ್ದೋಗಿದ್ರೆ ಇದು ಯಾವ ಟೆನ್ಸು? ಇದು ಪಾಸ್ಟ್ ಟೆನ್ಸ್ ಅಲ್ವಾ? ಬರೀ ಪಾಸ್ಟ್ ಟೆನ್ಸ್ ಅಲ್ಲ. ಹಿಂದಿನ ವಾರದಲ್ಲಿ ನಿನ್ನ ಮೀಟ್ ಮಾಡಕ್ಕಿಂತ ಮುಂಚೆ ಅಂದ್ರೆ ಒಂದು ಸ್ಪೆಸಿಫಿಕ್ ಟೈಮ್ ಅನ್ನ ಕೊಡ್ತಾ ಇದ್ದೀನಿ ನಾನು. ಒಂದು ಸ್ಪೆಸಿಫಿಕ್ ಟೈಮ್, ಒಂದು ಕಾರ್ಯವನ್ನ ಮುಗಿಸುವ ಮುಂಚೆ ಮುಗಿದಿರುವಂತಹ ಒಂದು ಕಾರ್ಯ. ಸೊ ನಿನ್ನ ಮೀಟ್ ಮಾಡಕ್ಕಿಂತ ಮುಂಚೆನೆ ಅನ್ನುವಂತ ಒಂದು ಕಾಂಟೆಕ್ಸ್ಟ್ ಅನ್ನ ಕೊಟ್ಟಾಗ ಇದು ಪರ್ಫೆಕ್ಟ್ ಸೆನ್ಸ್ ಆಗುತ್ತೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಅರ್ಥ ಆಯ್ತಾ? ಪಾಸ್ಟ್ ಟೆನ್ಸ್ಗೂ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೂ ಇರುವಂತಹ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಪಾಸ್ಟ್ ಟೆನ್ಸ್ ಅಂದ್ರೆ ಆಲ್ರೆಡಿ ಮುಗ್ದೋಗ್ಬಿಟ್ಟಿರುವಂತದ್ದು, ಪಾಸ್ಟ್ ಪರ್ಫೆಕ್ಟ್ ಅಂದ್ರೆ ಆಲ್ರೆಡಿ ಮುಗ್ದೋಗಿದೆ, ಜೊತೆಗೆ ನಾನು ಒಂದು ಸ್ಪೆಸಿಫಿಕ್ ಟೈಮ್ ಅನ್ನ ಕೊಡ್ತೀನಿ. ಯಾವಾಗ ಮುಗೀತು? ನಿನ್ನ ಮೀಟ್ ಮಾಡಕ್ಕಿಂತ ಮುಂಚೆ ಮುಗೀತು ಅಂತ. ಅವಾಗ ನಾವು ಬಳಸುವಂಥದ್ದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಯಾವಾಗ್ಲೂ ಸಹ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬರಬೇಕು ಅಂತ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವು ಥರ್ಡ್ ಫಾರ್ಮ್ ಆಫ್ ವರ್ಬ್ ಅನ್ನ ಯೂಸ್ ಮಾಡ್ತೀನಿ. ಅಗೇನ್ ವಿ3 ಅಂತ ಹೇಳ್ತಾ ಇದೀನಿ ಪದೇ ಪದೇ ಅಂತ ಅಂದ್ರೆ ವಿ3 ಇಸ್ ಇಂಪಾರ್ಟೆಂಟ್. ವರ್ಬ್ಸ್ ಅಲ್ಲಿ 5 ರೂಪಗಳಿರ್ತವೆ. ವರ್ಬ್ 1, ವರ್ಬ್ 2, ವರ್ಬ್ 3, ವರ್ಬ್ 4 ಅಂಡ್ ವರ್ಬ್ 5 ಅಂತ. ಸೊ ಇಂಪಾರ್ಟೆಂಟ್ ಇರುವಂತದ್ದು ವರ್ಬ್ 3. ಆಯ್ತಾ? ಪರ್ಫೆಕ್ಟ್ ಟೆನ್ಸ್ಗಳು ಯಾವಾಗೆಲ್ಲ ಬರುತ್ತೆ ಅವಾಗೆಲ್ಲ ವರ್ಬ್ 3 ಯೂಸ್ ಆಗುತ್ತೆ. ಆಯ್ತಾ? ಸೊ ವರ್ಬ್ 3 ಏನಪ್ಪಾ ಅಂತಂದ್ರೆ ರಿಟರ್ನ್, ಗಿವನ್, ಇಂತಹ ಫಾರ್ಮ್ಸ್ ಗಳಂತ ಹೇಳ್ದೆ. ಸೊ ಇಲ್ಲ ನೋಡಿ, ರಿಟರ್ನ್ ಎಲ್ಲಿದೆ? ಐ ಹ್ಯಾವ್ ರಿಟರ್ನ್, ಐ ಹ್ಯಾಡ್ ರಿಟರ್ನ್. ಐ ಹ್ಯಾವ್ ರಿಟರ್ನ್ ಬರಲ್ಲ. ಯಾಕೆ ಅಂದ್ರೆ ಹ್ಯಾವ್ ಅನ್ನುವಂಥದ್ದು ಪಾಸ್ಟ್ ಅಲ್ಲ, ಹಾಗಾಗಿ ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಹ್ಯಾಡ್ ಆಗತ್ತೆ. ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ ಆಗತ್ತೆ. ರಿಟರ್ನ್ ಅನ್ನುವಂಥದ್ದು ಬರಬೇಕು. ಸರ್ ಹೇಗ್ ಸರ್ ಗೊತ್ತಾಗುತ್ತೆ ಇದು ಅಂತ ಅಂದ್ರೆ, ಸರ್ ನೋಡಿ ಇಲ್ಲಿ ಕ್ವೆಶನ್ ನೋಡಿ ಅಬ್ಸರ್ವ್ ಮಾಡಿ. ಐ ಹ್ಯಾಡ್ ರೋಟ್ ಅನ್ನುವಂಥದ್ದು ತಪ್ಪು ಅಂತ ಗೊತ್ತಾಯ್ತಾ? ಐ ಹ್ಯಾಡ್ ರೋಟ್ ಅನ್ನುವಂಥದ್ದು ತಪ್ಪು ಅಂತ ಗೊತ್ತಾದ್ಮೇಲೆ ಹ್ಯಾಡ್ ಜೊತೆಗೆ ಯಾವಾಗೆಲ್ಲ ಹ್ಯಾಡ್ ಬರುತ್ತೆ, ಐ ಹ್ಯಾಡ್ ಬರುತ್ತೆ, ಅವಾಗೆಲ್ಲ ಇಎನ್ ಫಾರ್ಮ್ ಬರಬೇಕು. ರಿಟರ್ನ್, ರಿಟರ್ನ್, ಆಮೇಲೆ ಇಲ್ಲಿ ಒಂದು ಮಾಡಿದ್ವಲ್ಲ ಗಿವನ್, ಇಂತಹ ಫಾರ್ಮ್ಗಳು. ಓಕೆ, ಆಡ್ ಜೊತೆಗೆ ಯಾವಾಗ್ಲೂ ರಿಟರ್ನ್, ಈ ರೀತಿಯ ಫಾರ್ಮ್ಸ್ಗಳು ಬರುತ್ತೆ. ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ ಆಗತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಲೆಟ್ ಅಸ್ ಹ್ಯಾವ್ ಯೋರ್ ಟರ್ಮ್ಸ್ ಇನ್ ಬ್ಲಾಕ್ ಅಂಡ್ ವೈಟ್. ಅಂದ್ರೆ ಲೆಟ್ ಅಸ್ ಹ್ಯಾವ್ ಯೋರ್ ಟರ್ಮ್ಸ್ ಇನ್ ಬ್ಲಾಕ್ ಅಂಡ್ ವೈಟ್. ಇದು ಏನು? ವೊಕ್ಯಾಬುಲರಿ ಸೆಕ್ಷನ್ಗೆ ಸೇರಿರುವಂತದ್ದು, ಇಡಿಯಮ್ಸ್ ಸೆಕ್ಷನ್ಗೆ, ಅಂದ್ರೆ ನುಡಿಗಟ್ಟುಗಳು. ಸೊ ನುಡಿಗಟ್ಟುಗಳನ್ನ ಕೊಟ್ಬಿಟ್ಟು ಅದರ ಮೀನಿಂಗ್ ಅನ್ನ ಕೇಳ್ತಾ ಇದ್ದಾರೆ ಈ ನಡುವೆ. ಆಯ್ತಾ? ಅಥವಾ ಫ್ರೇಸಸ್ ಅಂತ ಕೂಡ ಕರೀತಾರೆ ಇದನ್ನ. ಚಿಕ್ಕ ಸೆಂಟೆನ್ಸಸ್ಗಳು, ಚಿಕ್ಕ ಪುಟ್ಟ ವಾಕ್ಯಗಳು ಅಂತಾನು ಕರಿಬಹುದು ಇದನ್ನ. ಓಕೆ, ನುಡಿಗಟ್ಟುಗಳು ಈಸ್ ಅ ಬೆಟರ್ ವರ್ಡ್ ಟು ಟೆಲ್. ಏನು ಇನ್ ಬ್ಲಾಕ್ ಅಂಡ್ ವೈಟ್ ಅಂದ್ರೆ, ಸರ್ ನೀವು ಒಂದು ಪೇಪರ್ ಅನ್ನ ತಗೊಂಡಾಗ, ಯಾವ್ದಾದ್ರು ಅಗ್ರಿಮೆಂಟ್ ಅನ್ನ ನೀವು ನೋಡಿದಾಗ, ಅಗ್ರಿಮೆಂಟ್ ನೋಡಿರ್ತೀರಲ್ವಾ ನೀವು? ಅಗ್ರಿಮೆಂಟ್ಗಳು ರೆಂಟ್ ಆಗಿರ್ಬೋದು, ರೆಂಟಲ್ ಅಗ್ರಿಮೆಂಟ್ ಆಗಿರ್ಬೋದು, ಜಮೀನ್ಗೆ ಮಾಡಿಸುವಂತಹ ಅಗ್ರಿಮೆಂಟ್ ಆಗಿರ್ಬೋದು, ಅಥವಾ ಸಾಲ ಕೊಟ್ಟಿರುವಂತಹ ಅಗ್ರಿಮೆಂಟ್ಸ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಅಗ್ರಿಮೆಂಟ್ಸ್ ಅನ್ನ ನೋಡಿದ್ರೆ ಅಲ್ಲಿ ನಿಮ್ಗೆ ಬಿಳಿ ಸ್ಕ್ರೀನ್ ಇರುತ್ತೆ, ಬಿಳಿ ಹಾಳೆ, ವೈಟ್ ಪೇಪರ್, ಅದ್ರ ಮೇಲೆ ಬ್ಲ್ಯಾಕ್ ಇಂಕಲ್ಲಿ ಬರ್ದಿರ್ತಾರೆ. ಇದನ್ನ ನಾವು ಅಗ್ರಿಮೆಂಟ್ ಅಂತ ಕರೆಯೋದು, ಹೌದಲ್ವಾ? ಸೊ ಇನ್ ಬ್ಲ್ಯಾಕ್ ಅಂಡ್ ವೈಟ್ ಅಂದ್ರೆ ಬರೆದಿರುವಂತಹ ರೂಪದಲ್ಲಿ ಅಂತ ಅರ್ಥ. ಬರೆದಿರುವಂತಹ ರೂಪದಲ್ಲಿ
ನಿಮಗೆ ಏನೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದ್ರು ಅದನ್ನ ಬರ್ಸೋಣ, ಒಂದ್ ಕಡೆ ಬರೆಯೋ ರೂಪದಲ್ಲಿ, ಬರವಣಿಗೆಯ ರೂಪದಲ್ಲಿ ಇರ್ಲಿ ಅಂತ ಕೇಳ್ತಾ ಇರುವಂತದ್ದು. ಅರ್ಥ ಆಯ್ತಾ? ರೈಟ್ ಇನ್ ಬ್ಲಾಕ್ ಅಂಡ್ ವೈಟ್ ಅಂತ ಅಂದ್ರೆ ರೈಟಿಂಗ್ ಅಂತ ಅರ್ಥ. ಸೊ ಇಡಿಯಮ್ಸ್ ನ ಹೇಗ್ ಸರ್ ಓದೋದು ಅಂತಂದ್ರೆ, ಅಗೇನ್ 3 ಟೇಬಲ್ಗಳು, ಅಂದ್ರೆ ಒಂದು ಟೇಬಲ್ 3 ಕಾಲಮ್ಗಳಿರ್ಬೇಕು. ಮೊದಲನೇ ಕಾಲಮ್ ಅಲ್ಲಿ ಇಡಿಯಮ್ಸ್ ಇರಬೇಕು, ಎರಡನೇದ್ರಲ್ಲಿ ಮೀನಿಂಗ್ ಇರಬೇಕು, ಮೂರನೇದು ಬಹಳ ಇಂಪಾರ್ಟೆಂಟು. ಯಾಕಪ್ಪ ಅಂತಂದ್ರೆ ನಿಮ್ಮ ಸೆಂಟೆನ್ಸ್, ಓನ್ ಸೆಂಟೆನ್ಸ್. ಯಾವಾಗ ಓನ್ ಸೆಂಟೆನ್ಸ್ ಮಾಡ್ತೀರಲ್ವಾ ಸರ್, ಅವಾಗ ನಿಮ್ಗೆ ನೆನಪಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಒಂದು ನುಡಿಗಟ್ಟಿದೆ, ಕಾಲಿಗೆ ಬುದ್ಧಿ ಹೇಳು ಅಂತ. ಕಾಲಿಗೆ ಬುದ್ಧಿ ಹೇಳು ಅಂದ್ರೆ ಪರಾರಿ ಆಗೋದು, ಅಂದ್ರೆ ಓಡಕ್ ಸ್ಟಾರ್ಟ್ ಮಾಡೋದು, ತಪ್ಪಿಸ್ಕೊಂಡು ಹೋಗೋದು. ಇದಕ್ಕೆ ನಾವು ಕಾಲಿಗೆ ಬುದ್ಧಿ ಹೇಳು ಅಂತ ಹೇಳ್ತಾರೆ. ಫೈರ್ ಯುವರ್ ಹೀಲ್ಸ್, ಇಂಗ್ಲಿಷ್ ನಲ್ಲಿ ಫೈರ್ ಯುವರ್ ಹೀಲ್ಸ್ ಅಂದ್ರೆ ಓಡಕ್ ಸ್ಟಾರ್ಟ್ ಮಾಡು ಅಂತ. ಸೊ ಮೀನಿಂಗ್ ಬರೀತೀರಾ, ಪರಾರಿ ಆಗು ಅಥವಾ ಓಡಿ ಹೋಗು, ಇವೆಲ್ಲ ಬರೀತೀರಾ. ಓನ್ ಸೆಂಟೆನ್ಸ್ ಬರೆದಾಗ, ನಾನು ನಮ್ಮ ತಂದೆಯ ಜೇಬಿನಿಂದ ದುಡ್ಡನ್ನು ಕದ್ದಾಗ ನಮ್ಮ ತಂದೆ ಕೇಳಿದರು, ನಮ್ಮ ತಂದೆಗೆ ಗೊತ್ತಾಯ್ತು ಈ ತರ ಕದ್ದಿದ್ದಾನೆ ಅಂತ. ಅವಾಗ ನಾನು ಏನ್ ಮಾಡಿದೆ, ಕಾಲಿಗೆ ಬುದ್ಧಿ ಹೇಳ್ದೆ, ನಾನು ಅಲ್ಲಿಂದ ಓಡೋದೆ. ಸೊ ಯಾವಾಗ ನೀವು ಕ್ರಿಯೇಟಿವ್ ಆಗಿ ಓನ್ ಸೆಂಟೆನ್ಸ್ ಮಾಡ್ತೀರಲ್ವಾ, ಅವಾಗ ಆ ಪದಗಳ ಮೀನಿಂಗ್ ನಿಮ್ಗೆ ನೆನಪಲ್ಲಿ ಉಳ್ಕೊಳ್ಳುತ್ತೆ. ಸೊ ಯು ಹ್ಯಾವ್ ಟು ಇನ್ವಾಲ್ವ್ ಇನ್ ದಿಸ್. ಸೊ ಈ ರೀತಿಯಾಗಿ ಮಾಡಿದಾಗ ನಿಮ್ಗೆ ಇಡಿಯಮ್ಸ್ ಸೆಕ್ಷನ್ ಕೂಡ ಈಸಿ ಆಗುತ್ತೆ. ಓಕೆ, ಫೈರ್ ಯುವರ್ ಹೀಲ್ಸ್ ಒಂದು ರೇಸ್ ಇತ್ತು, ಆ ರೇಸ್ ನಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಅವರು ಸ್ಟಾರ್ಟ್ ಮಾಡಿದ ತಕ್ಷಣ, ಬುಲೆಟ್ ಅನ್ನ ಹೊಡೆದಿದ ತಕ್ಷಣ ಐ ಫೈರ್ಡ್ ಮೈ ಹೀಲ್ಸ್ ಅಂದ್ರೆ ಓಡಕ್ ಸ್ಟಾರ್ಟ್ ಮಾಡಿದೆ ಅಂತ ಅರ್ಥ. ಓಕೆ, ಸಿಂಪಲ್. ಓಕೆ, ನೆಕ್ಸ್ಟ್ ಕ್ವೆಶನ್. ದ ಡೌರಿ ವಿಲ್ ಸೂನ್ ಬಿ ಅ ಥಿಂಗ್ ಆಫ್ ದಿ ಪಾಸ್ಟ್ ಇನ್ ಅವರ್ ಕಂಟ್ರಿ. ಸೊ ಇದನ್ನ ನಾವು ಡಿಸಗ್ರಿ ಮಾಡಬೇಕು, ಅಂದ್ರೆ ಇದಕ್ಕೆ ನೀವು ಒಪ್ಕೋಬಾರ್ದು. ಆ ರೀತಿಯಾಗಿ ನಿಮ್ಮ ಆನ್ಸರ್ ಇರಬೇಕು. ಇಲ್ಲಿ ಕ್ವೆಶನ್ ಕೇಳ್ತಾ ಇದಾರೆ ಅಥವಾ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದಾರೆ, ಅದಕ್ಕೆ ನೀವು ಡಿಸಗ್ರಿ ಮಾಡಬೇಕು, ಅಂದ್ರೆ ಒಪ್ಕೋಬಾರ್ದು ಇದನ್ನ, ಇಲ್ಲ ಇದು ಸುಳ್ಳು ಅಂತ. ಸೊ ಇಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನು, ದ ಡೌರಿ ವಿಲ್ ಸೂನ್ ಬಿ ಅ ಥಿಂಗ್ ಆಫ್ ದಿ ಪಾಸ್ಟ್ ಇನ್ ಅವರ್ ಕಂಟ್ರಿ ಅಂದ್ರೆ ಏನು? ಡೌರಿ. ಸೊ ಡೌರಿ ಅಂದ್ರೆ ಏನು? ಕಮೆಂಟ್ ಮಾಡಿ, ಡೌರಿ ಅಂದ್ರೆ ಏನು? ಸೊ ಹೆಂಡತಿ ಮನೆಯಿಂದ ಇಸ್ಕೊಂಡ್ ಬರ್ತಾರಲ್ಲ ಗಂಡ, ವರದಕ್ಷಿಣೆ, ಅದನ್ನ ಡೌರಿ ಅಂತ ಕರೀತಾರೆ. ಸೊ ನಮ್ಮ ಭಾರತ ದೇಶದಲ್ಲಿ, ಇನ್ ಅವರ್ ಕಂಟ್ರಿ, ಡೌರಿ ಅನ್ನುವಂಥದ್ದು, ವರದಕ್ಷಿಣೆ ಅನ್ನುವಂಥದ್ದು ಇನ್ನೇನು ಸದ್ಯದಲ್ಲೇ ವಿಲ್ ಸೂನ್ ಬಿ ಅ ಥಿಂಗ್ ಆಫ್ ದಿ ಪಾಸ್ಟ್, ಇನ್ನೇನು ಸದ್ಯದಲ್ಲೇ ಹೋಗ್ಬಿಡುತ್ತೆ, ವರದಕ್ಷಿಣೆ ಅನ್ನುವಂತಹ ಕಾನ್ಸೆಪ್ಟ್ ಹೋಗ್ಬಿಡುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಎಕ್ಸಾಮಿನರ್ಗೂ ಗೊತ್ತು ಇದು ಸುಳ್ಳು ಅಂತ, ಹಾಗಾಗಿ ಡಿಸಗ್ರಿ ಮಾಡಿ ಅಂತ ಕೇಳ್ತಾ ಇದಾರೆ. ಸೊ ಡಿಸಗ್ರಿ ಮಾಡೋದು ಹೇಗೆ? ಇಲ್ಲಿ ಇರುವಂತಹ ಮೋಡಲ್ ವರ್ಬ್ ಯಾವುದು? ಮೋಡಲ್ ವರ್ಬ್ ಇದೆಲ್ಲ ಟೆಕ್ನಿಕ್ಯಾಲಿಟೀಸ್ ಬಿಡಿ. ಇಲ್ಲಿ ವಿಲ್ ಸೂನ್ ಬಿ ಅಂತ ಇದೆ ಅಲ್ವಾ, ಇಲ್ಲಿ ವಿಲ್ ಇದೆ, ನೀವು ಡಿಸಗ್ರಿ ಮಾಡಬೇಕು. ಅದಕ್ಕೆ ಡಿಸಗ್ರಿ ಮಾಡಿದಾಗ ವಿಲ್ ನಾಟ್ ಅಂತ ಬರುತ್ತೆ. ಡಿಸಗ್ರಿ ಮಾಡ್ಬೇಕು, ಇಲ್ಲ ಆಗಲ್ಲ ಅಂತ. ಆಗುತ್ತೆ, ಆಗಲ್ಲ. ಡಿಸಗ್ರಿ ಅಂದ್ರೆ ಆಗಲ್ಲ. ಸೊ ವಿಲ್ ಇದೆ, ವಿಲ್ ಬದಲಿಗೆ ಏನ್ ಬರುತ್ತೆ? ವಿಲ್ ನಾಟ್ ಬರುತ್ತೆ. ಈ ವಿಲ್ ನಾಟ್ ಅನ್ನ ಕಾಂಟ್ರಾಕ್ಟ್ ಮಾಡಿದಾಗ, ಕಾಂಟ್ರಾಕ್ಟೆಡ್ ಫಾರ್ಮ್ ಅಂತ ಕರಿತೀವಿ ನಾವು. ಈ ವಿಲ್ ನಾಟ್ ಅನ್ನ ಸ್ವಲ್ಪ ಕಡಿಮೆ ಮಾಡಿದಾಗ ವೋಂಟ್ ಅನ್ನುವಂಥದ್ದು ಬರುತ್ತೆ. ಇಲ್ಲಿ ವೋಂಟ್ ಅನ್ನುವಂಥದ್ದು ಒಂದೇ ಆಪ್ಷನ್ 2. ಸೊ ನೋ, ಇಟ್ ವೋಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಕ್ಯಾನ್ ಇದ್ರೆ ಕೆನಾಟ್ ಬರಬೇಕು. ಕೆನಾಟ್ ಅನ್ನ ನಾವು ಕಾಂಟ್ರಾಕ್ಟ್ ಮಾಡಿದಾಗ ಕಾಂಟ್ ಬರುತ್ತೆ. ಡಸ್ ನಾಟ್, ಡಸ್ ಇದ್ರೆ ಡಸ್ ನಾಟ್ ಬರಬೇಕು. ಇಲ್ಲಿ ಡಸ್ ಇದ್ಯಾ? ಡಸ್ ಇಲ್ಲ, ಹಾಗಾಗಿ ಡಸ್ ನಾಟ್ ಬರಲ್ಲ. ಕ್ಯಾನ್ ಇದ್ಯಾ? ಕ್ಯಾನು ಇಲ್ಲ, ಹಾಗಾಗಿ ಕೆನಾಟ್ ಬರಲ್ಲ. ಹ್ಯಾಸ್ ಇದ್ರೆ ಹ್ಯಾಸ್ ನಾಟ್ ಬರಬೇಕು. ಹ್ಯಾಸ್ ಇದ್ಯಾ ಇಲ್ಲೆಲ್ಲಾದ್ರೂ ಕ್ವೆಶನ್ ಅಲ್ಲಿ? ಇಲ್ಲ, ಹಾಗಾಗಿ ಹ್ಯಾಸ್ ನಾಟ್ ಬರಲ್ಲ. ಒಂದೇ ಆಪ್ಷನ್ ಇರೋದು ವೋಂಟ್ ಅನ್ನುವಂಥದ್ದು. ವೋಂಟ್ ಅಂದ್ರೆ ವಿಲ್ ನಾಟ್ ಅಂತ ಅರ್ಥ. ಸೊ ವಿಲ್ ನಾಟ್ ಅನ್ನ ಕಾಂಟ್ರಾಕ್ಟ್ ಮಾಡಿದಾಗ ಬರುವಂಥದ್ದು ವೋಂಟ್. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡಿ. ಶುಡ್ ಪೇರೆಂಟ್ಸ್, ಸೇಮ್ ಟೈಪ್ ಆಫ್ ಕ್ವೆಶನ್, ಶುಡ್ ಪೇರೆಂಟ್ಸ್, ಪೊಲಿಟಿಷಿಯನ್ಸ್ ಅಂಡ್ ಅಫಿಷಿಯಲ್ಸ್ ಆಲ್ಸೋ ಬಿಹೇವ್ ಪ್ರಾಪರ್ಲಿ? ಅಂದ್ರೆ ಅಗ್ರಿ ಮಾಡ್ಬೇಕು ಇದಕ್ಕೆ. ಅವ್ರು ಕೇಳ್ತಾ ಇರೋದೇನು? ಪೇರೆಂಟ್ಸ್ಗಳು, ತಂದೆ ತಾಯಿಗಳು, ರಾಜಕಾರಣಿಗಳು ಹಾಗೆ ಅಫಿಷಿಯಲ್ಸ್ಗಳು, ಅಧಿಕಾರಿಗಳು ಪ್ರಾಪರ್ ಆಗಿ ಬಿಹೇವ್ ಮಾಡ್ಬೇಕಾ ಬೇಡವಾ? ಮಾಡ್ಬೇಕಲ್ವಾ?
ಸೊ ಅಗ್ರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಗ್ರಿ ಟು ಇಟ್, ಹೌದು ಮಾಡಬೇಕು, ಹೌದು ಅವರು ಕೂಡ ಮಾಡಬೇಕು. ಏನ್ನ ಬಿಹೇವ್, ಅವರು ಕೂಡ ಸರಿಯಾಗಿ ನಡ್ಕೋಬೇಕು ಅಂತ ಕೊಡ್ತಾ ಇದ್ದಾರೆ. ಹೌದು ಅಂದ್ರೆ ಎಸ್. ಸೊ ನೋ ಹೋಯ್ತು, ಆಪ್ಷನ್ 1 ಹೋಯ್ತು. ಇರೋದು 3 ಆಪ್ಷನ್. ದೇ ಕ್ಯಾನ್, ಅವ್ರು ಮಾಡ್ಬೋದು ಅಂತ ಹೇಳ್ತಾ ಇದ್ದೀನ, ಇಲ್ಲ ಮಾಡಬೇಕು ಅಂತ ಇದ್ದೀನಿ. ದೇ ಕ್ಯಾನ್ ಹೋಯ್ತು. ದೇ ಶುಡ್ ಮತ್ತು ದೇ ಮಸ್ಟ್ ಎರಡೂ ಕೂಡ ಆಗುತ್ತೆ. ಸೊ ಎರಡೂ ಕೂಡ ಎಸ್ ದೇ ಮಸ್ಟ್, ಎಸ್ ದೇ ಶುಡ್ ಎರಡೂ ಕೂಡ ಆಗತ್ತೆ. ಸೊ ಎರಡೂ ಕೂಡ ಸರಿಯಾದ ಉತ್ತರ ಅಂತಾನೆ ಹೇಳ್ಬೋದು. ಬಟ್ ಶುಡ್ ಅನ್ನ ನಾವು ಯೂಶಲಿ ಕನ್ಸಿಡರ್ ಮಾಡಲ್ಲ. ಯಾಕಂದ್ರೆ ಶುಡ್ ಅಂತ ಅಂದ್ರೆ ನಾನು ಆರ್ಡರ್ ಮಾಡ್ತಾ ಇರುವಂತದ್ದು. ಅಗ್ರಿ ಮಾಡ್ಬೇಕಾದ್ರೆ ದೇ ಮಸ್ಟ್ ಅಂತ ಬಳಸ್ತೀವಿ. ದೇ ಮಸ್ಟ್ ಬಿಹೇವ್ ಪ್ರಾಪರ್ಲಿ. ಎಸ್ ದೇ ಮಸ್ಟ್ ಬಿಹೇವ್ ಪ್ರಾಪರ್ಲಿ ಅಂತ ಹೇಳ್ತೀವಿ. ಎಸ್ ದೇ ಮಸ್ಟ್ ಬಿಹೇವ್ ಪ್ರಾಪರ್ಲಿ. ಸೊ ಹಾಗಾಗಿ ಆಪ್ಷನ್ 3 ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ನೋಡಿ, ಈ ತರ ಸ್ವಲ್ಪ ಟ್ವಿಸ್ಟ್ ಮಾಡಿ ಎಸ್ ದೇ ಶುಡ್ಗೂ ಎಸ್ ದೇ ಮಸ್ಟ್ಗೂ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ, ಆಗ್ಬೇಡಿ ಆಯ್ತಾ. ಐ ವಿಲ್ ರೇಟ್ ದಿಸ್ ಕ್ವೆಶನ್ ಆಸ್ ಅ ಬಿಟ್ ಡಿಫಿಕಲ್ಟ್. ಸ್ವಲ್ಪ ಮಟ್ಟಿಗೆ ಡಿಫಿಕಲ್ಟೇ ಇದೆ, ಯಾಕಂದ್ರೆ ಅಷ್ಟು ಬೇಗ ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗಲ್ಲ. ಸೊ ನಾನು ಯಾವಾಗಲೂ ಯಾರನ್ನ ಉದ್ದೇಶಿಸಿ ಮಾತಾಡ್ತಾ ಇರ್ತೀನಿ ಅಂತ ಅಂದ್ರೆ ಇಂಗ್ಲಿಷ್ ಬರೋರ್ನಲ್ಲ, ಇಂಗ್ಲಿಷ್ ಬರ್ದೇ ಇರೋರ್ಗೆ, ಅಂದ್ರೆ ಕನ್ನಡ ಮೀಡಿಯಂ ಅಲ್ಲಿ ಓದಿ ನಮ್ಮ ಕನ್ನಡ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವ್ರನ್ನ ಉದ್ದೇಶಿಸಿ ಮಾತಾಡ್ತಾ ಇರ್ತೀನಿ. ಸೊ ಅವ್ರನ್ನ ಉದ್ದೇಶಿಸಿ ಮಾತಾಡ್ಬೇಕಾದ್ರೆ ನಮ್ಮೆಲ್ಲರಿಗೂ ಏನಾಗುತ್ತೆ, ದೇ ಮಸ್ಟ್ ದೇ ಶುಡ್ಗೂ ಸ್ವಲ್ಪರ ಮಟ್ಟಿಗೆ ಏನಿರುತ್ತೆ, ಕನ್ಫ್ಯೂಷನ್ ಇರುತ್ತೆ. ಹಾಗಾಗಿ ಇದನ್ನ ಸ್ವಲ್ಪ ಡಿಫಿಕಲ್ಟ್ ಅಂತಾನೆ ಹೇಳ್ಬೋದು. ಇಟ್ಸ್ ಓಕೆ. ಇದು ಅಕಸ್ಮಾತ್ ಏನಾದ್ರು ರಾಂಗ್ ಆಯ್ತು ಅಂತಂದ್ರೆ ತಲೆ ಕೆಡ್ಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. 35ಕ್ಕೆ 35 ಪಡೆಯೋದು ನಮ್ಮ ಉದ್ದೇಶ ಅಲ್ಲ, 30+ ಪಡೆಯೋದು ನಮ್ಮ ಉದ್ದೇಶ. ಯಾರೆಲ್ಲ 15 ಪಡಿತಾ ಇದ್ದೀರಾ ಇವ್ರಿಗೆಲ್ಲ ನಾನು 30ರ ಮಟ್ಟಿಗೆ ತಗೊಂಡೋಗ್ಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಓಕೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಈ ಒಂದು ನನ್ನ ನಂಬರ್ ಇರುತ್ತೆ 8884818983. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ. ಸೊ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಏನೇ ಸಹ ಡೌಟ್ ಇದ್ರು ಕೂಡ. ಇನ್ನೊಂದು ಲಾಸ್ಟ್ ಕ್ವೆಶನ್ ಫಾರ್ ದಿ ಡೇ ಅಂತಾನೆ ಹೇಳ್ಬೋದು. ಚೂಸ್ ದಿ ವರ್ಡ್ ವಿಚ್ ಇಸ್ ಅನ್ ಆಂಟೋನಿಮ್ ಆಫ್ ದಿ ಗಿವನ್ ವರ್ಡ್. ಆಂಟೋನಿಮ್ ಅಂತಂದ್ರೆ ಏನಪ್ಪಾ, ವಿರುದ್ಧಾರ್ಥಕ ಪದ. ನೋಡಿ ಎಷ್ಟು ಕ್ವೆಶನ್ಸ್ ಬರ್ತಾ ಇದೆ ವೊಕ್ಯಾಬುಲರಿಯಲ್ಲಿ ಅಂತ. ಸೊ ವೊಕ್ಯಾಬುಲರಿ ಸೇಫ್ ಆಗಿ ಹೇಳ್ಬೋದು HYT ಅಂತ, ಹೈ ಯೀಲ್ಡಿಂಗ್ ಟಾಪಿಕ್. ಸೊ ಪ್ರಶ್ನೆಗಳು ಬಂದೇ ಬರ್ತದೆ ವೊಕ್ಯಾಬುಲರಿಯಲ್ಲಿ ಅಂತ. ಪ್ಲೇಬಿಯನ್, ಆ ಒಂದು ಟೇಬಲ್ ನಾನು ಏನ್ ಹೇಳಿದೆ ನೆನ್ಸ್ಕೊಳ್ಳಿ, ಪದವನ್ನ ಬರ್ಕೊಳ್ಳಿ. ಪ್ಲೇಬಿಯನ್ ಮೀನಿಂಗ್ ಏನು? ಮೀನಿಂಗ್ ಪ್ಲೇಬಿಯನ್ದು ಕಾಮನ್ ಪರ್ಸನ್ ಅಂತ. ಅಂದ್ರೆ ಕಾಮನ್ ಪರ್ಸನ್, ಸಾಮಾನ್ಯ ಪ್ರಜೆ ಅಥವಾ ಪಾವರಿಸ್ಟ್. ಕಾಮನ್ ಪರ್ಸನ್ ಅಥವಾ ಬಡವ, ಪೋರ್ ಪರ್ಸನ್ ಅನ್ಬೋದು. ಇದಕ್ಕೆ ಸಿನಾನಿಮ್ಸ್ ಏನಾಗುತ್ತೆ? ಸಿನಾನಿಮ್ಸ್ ಸಮನಾರ್ಥಕ ಪದಗಳು ಕಾಮನರ್, ಲೇಮ್ಯಾನ್, ಹಾಗೆ ಪೋರ್ ಪರ್ಸನ್, ಹಾಗೆ ಇಂಪವರಿಶ್ಡ್ ಪರ್ಸನ್. ಇಂಪವರಿಶ್ಡ್ ಅಂದ್ರೆ ಪಾವರ್ಟಿಯಲ್ಲಿರೋನು ಅಂತ. ಆಂಟೋನಿಮ್ ಏನಾಗುತ್ತೆ? ವಿರುದ್ಧಾರ್ಥಕ ಪದ. ಆಂಟೋನಿಮ್ ವಿರುದ್ಧಾರ್ಥಕ ಪದಗಳೇನಾಗುತ್ತೆ? ಸೊ ಇಲ್ಲಿ ಬರ್ಕೋಬೇಕು ನೀವು, ಇಲ್ಲಿ ಬರ್ಕೋಬೇಕು. ಇಲ್ಲಿ ಜಾಗ ಇಲ್ದೇ ಇರೋ ಕಾರಣಕ್ಕೆ ಇಲ್ಲಿ ಬರಿತಾ ಇದೀನಿ. ಆಂಟೋನಿಮ್ಸ್ ಏನಾಗುತ್ತೆ? ರಿಚ್, ಅಫ್ಲೂಯೆಂಟ್. ಅಫ್ಲೂಯೆಂಟ್ ಅಂದ್ರೂ ಕೂಡ ರಿಚ್ ಅಂತ ಅರ್ಥ. ಅಫ್ಲೂಯೆಂಟ್ ಅಂದ್ರೆ ಏನು? ರಿಚ್ ಪರ್ಸನ್ ಅಂತ ಅರ್ಥ. ಹಾಗೆ ಅರಿಸ್ಟೋಕ್ರಾಟ್ ಅಂದ್ರೆ ಮೇಲ್ವರ್ಗ. ಅರಿಸ್ಟೋಕ್ರಾಟಿಕ್ ಅಂದ್ರೆ ಮೇಲ್ವರ್ಗಕ್ಕೆ ಸೇರುವಂತವ್ರು. ಸೊ ಇನ್ನೊಂದು ಕಾಮನರ್ಗೆ ಸಾಮಾನ್ಯ ವರ್ಗಕ್ಕೆ ಸೇರುವಂತವ್ರನ್ನ ನಾವು ಕಾಮನರ್ ಅಂತೀವಿ. ಮೇಲ್ವರ್ಗಕ್ಕೆ ಸೇರುವಂತವ್ರನ್ನ ಅರಿಸ್ಟೋಕ್ರಾಟಿಕ್ ಅಂತ ಕರಿತೀವಿ. ಅಂದ್ರೆ ರಿಚ್ ಪೀಪಲ್, ಅಫ್ಲೂಯೆಂಟ್ ಪೀಪಲ್. ಸೊ ಆರ್ಡಿನರಿ ಏನಾಗುತ್ತೆ? ಸಿನಾನಿಮ್ಗೆ ಆಗುತ್ತೆ ಆರ್ಡಿನರಿ. ಅನ್ಕಲ್ಟಿವೇಟೆಡ್ ಆಗಲ್ಲ. ಅನ್ಕಲ್ಟಿವೇಟೆಡ್ ಅಂತ ಅಂದ್ರೆ ಬೇರೆನೆ ಅರ್ಥ ಏನು? ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ವಾಟ್ ಯು ಮೀನ್ ಬೈ ಅನ್ಕಲ್ಟಿವೇಟೆಡ್? ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಆರ್ಡಿನರಿ ಪ್ಲೆಬಿಯನ್ಗೆ ಸಿನಾನಿಮ್ ಆಗುತ್ತೆ, ಆಂಟೋನಿಮ್ ಆಗಲ್ಲ, ಸಿನಾನಿಮ್ ಆಗುತ್ತೆ. ಇಂಪವರಿಶ್ಡ್ ಅನ್ನುವಂಥದ್ದು ಕೂಡ ಸಿನಾನಿಮ್ ಆಗುತ್ತೆ. ಹಾಗಾದ್ರೆ ಆಪೋಸಿಟ್ ವರ್ಡ್ ನಿಮ್ಗೆ ಅರಿಸ್ಟೋಕ್ರಾಟಿಕ್ ಆಗುತ್ತೆ. ಏನಾಗುತ್ತೆ? ಅರಿಸ್ಟೋಕ್ರಾಟಿಕ್. ಹಾಗಾಗಿ ಆಪ್ಷನ್ 1 ನಿಮ್ಮ ಸರಿಯಾದ ಉತ್ತರ ಆಗಿರುತ್ತೆ.
ಸೊ ಇಲ್ಲಿಗೆ ಇವತ್ತಿನ 10 ಪ್ರಶ್ನೆಗಳು ಮುಕ್ತಾಯ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪೇಷನ್ಸ್ ಇಟ್ಕೊಂಡು ನನ್ನ ಕ್ಲಾಸನ್ನು ಕೇಳ್ತಾ ಇರೋದಕ್ಕೆ. ಸೊ ಹಾಗಲೇ ಹೇಳ್ದಾಗೆ ಸಿನ್ಸ್ ಮೈ ಅಕೌಂಟ್ ವಾಸ್ ಡೌನ್, ವಿಡಿಯೋಗಳನ್ನು ಮಾಡೋಕ್ಕಾಗಿಲ್ಲ. ಇನ್ಮೇಲೆ ಕಂಟಿನ್ಯೂ ಮಾಡೋಣ. ಸೊ ಐ ಹೋಪ್ ಎಲ್ಲರೂ ನನ್ನ ಜೊತೆಗೆ ಇರ್ತೀರಾ ಅಂತ. ಸೊ ಇದು ನನ್ನ ನಂಬರ್, ಏನೇ ಡೌಟ್ಸ್ ಇದ್ರು ನೀವು ಇದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು, ರೈಟ್? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಆ್ಯಂಡ್ ಟೇಕ್ ಕೇರ್.